ಸ್ನೇಹಿತರೆ ನಮಸ್ಕಾರ. ಕಿಶೋರ್ ಆಚೆಯ ಎಂಪವರ್ ಟಾಕ್ ಇಂದ. ನಮ್ಮ ಸುತ್ತಮುತ್ತ ಸಾಕಷ್ಟು ನೆಗೆಟಿವ್ನೇ ಮಾತಾಡುವಂತಹ ಸಾಕಷ್ಟು ಜನಗಳನ್ನ ನೀವು ನೋಡಿರ್ತೀರ. ಇದಾಗಲ್ಲ, ಇದ್ ಸರಿಗಿಲ್ಲ, ಅದ್ ಸರಿಗಿಲ್ಲ, ಇವ್ರು ಬಂದ್ರೆ ಹೀಗೆ, ಅವ್ರು ಹೋದ್ರೆ ಹೀಗೆ. ಹೀಗೆ ಒಬ್ಬ ವ್ಯಕ್ತಿ ಒಂದು ಮರಳುಗಾಡಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಸಾಕಷ್ಟು ಸ್ಟಾಕ್ಸ್ ಎಲ್ಲ ಇರುತ್ತೆ, ಊಟ ಇರುತ್ತೆ, ನೀರೆಲ್ಲ ಇರುತ್ತೆ. ಸ್ವಲ್ಪ ದೂರ ಹೋಗ್ತಾ 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 ಏನಿದು ಬರಡು ಭೂಮಿ ಈ ತರ ಇದೆ, ನಂಗೆ ಇಷ್ಟನೇ ಆಗ್ತಾ ಇಲ್ಲ ಅಂತ ಬೈಕೊಂಡ್ ದೇವ್ರಿಗೆ ಬೈಕೊಂಡ್ ಹೋಗ್ತಾ ಇರ್ತಾನೆ. ಸೊ ನೀರು ಕೂಡ ಖಾಲಿ ಆಗ್ಬಿಡುತ್ತೆ. ಅವ್ನು ತಂದಂತಹ ಎಲ್ಲ ತಿಂಡಿ ತಿನಿಸುಗಳೆಲ್ಲ ಖಾಲಿ ಆಗ್ಬಿಡುತ್ತೆ. ಸರಿ, ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಆಕಾಶ ನೋಡ್ಕೊಂಡು ಬೈತಾ ಇರ್ತಾನೆ, ಏನ್ ದೇವ್ರೆ, ಏನ್ ಇದು ಒಂದು ಜಾಗನ, ನನ್ ನೀರ್ ಕುಡಿಬೇಕು, ನೀರ್ ಸಿಗ್ತಾ ಇಲ್ಲ. ನನಗೇನಾದ್ರೂ ನೀರ್ ಸಿಕ್ಕಿದ್ರೆ ಗ್ಯಾರಂಟಿ ನೀರನ್ನ ಶೇಖರಣೆ ಮಾಡ್ಕೊಂಡು ಸ್ವಲ್ಪ ದೂರ ಹೋಗಿ ಚೆನ್ನಾಗಿ ಮಣ್ಣಿರೋ ಕಡೆ ವ್ಯವಸಾಯ ಮಾಡ್ಬಿಡ್ತಾ ಇದ್ದೆ. ಈ ಇಡೀ ಬರಡು ಭೂಮಿನೇ ಫಸಲ್ ಬರೋ ತರ ಒಂದು ಭೂಮಿನ ಮಾಡ್ಬಿಡ್ತಾ ಇದ್ದೆ ಅಂತ ಹೇಳಿ ಅನ್ಕೋತಾ ಇರ್ತಾನೆ, ಬೈತಾ ಇರ್ತಾನೆ. ಆಗಿದ್ 2 ಕ್ಷಣದಲ್ಲಿ ಕಣ್ಬಿಟ್ಟು ನೋಡ್ತಾನೆ, ಎದುರುಗಡೆ ಒಂದು ಬಾವಿ ಕಾಣುತ್ತೆ. ಸಾಕಷ್ಟು ಬಾರಿ ಈ ದಾರಿಲಿ ಓಡಾಡ್ತಾ ಇರೋನ್ಗೆ ಬಾವಿ ನೋಡಿ ಆಶ್ಚರ್ಯ ಆಗುತ್ತೆ. ಯಾವತ್ತೂ ನಾ ಈ ಬಾವಿನೇ ನೋಡಿಲ್ವಲ್ಲ, ಇರ್ಲಿ ಬಿಡು ಆಯ್ತು ಅಂತ ಹೇಳಿ ಬಾವಿ ಹತ್ರ ಹೋಗಿ ನೋಡ್ತಾನೆ. ಬಾವಿ ತುಂಬಾ ತುಳುಕ್ತಾ ಇರುತ್ತೆ. ಪ್ಯೂರ್ ವಾಟರ್, ತುಂಬಾ ಅದ್ಭುತವಾದಂತ ನೀರು. ಕುಡಿದ್ ನೋಡ್ತಾನೆ, ಸಿಹಿ ಆಗಿರುತ್ತೆ. ದೇವ್ರಿಗೆ ಹೇಳ್ತಾನೆ, ಬರೀ ಬಾವಿ ಕೊಟ್ರಾಗೋಯ್ತಾ, ನೀರ್ ಕೊಟ್ರಾಗೋಯ್ತಾ, ಅದನ್ನ ತೆಗಿಲಿಕ್ಕೆ ಬಕೆಟ್ ಗಿಕೆಟ್ ಏನು ಬೇಡವಾ ಅಂತ. 2 ನಿಮಿಷ ಬಿಟ್ಟು ಮತ್ತೆ ನೋಡ್ತಾನೆ, ಪಕ್ಕದಲ್ಲಿ ಬಾವಿ ಜೊತೆಗೆ ಬಕೆಟ್ ಮತ್ತೆ ಅದಕ್ಕೆ ರೋಪ್ ಎಲ್ಲ ಇರುತ್ತೆ. ಸರಿ, ಇನ್ನೂ ಖುಷಿ ಆಗ್ಬಿಡುತ್ತೆ. ಸರಿ ಆಯ್ತು, ಬಕೆಟ್ ಸಿಕ್ತು, ಬಾವಿ ಸಿಕ್ತು, ಹಗ್ಗ ಸಿಕ್ತು, ಇದು ತಗೊಂಡ್ ಹೋಗೋದು ಹೇಗೆ, ನಾನು ಪಕ್ಕದ ಜಾಗದ ತನಕ ನಾನು ಶೇಖರಣೆ ಮಾಡ್ಕೊಂಡು ತಗೊಂಡ್ ಹೋಗೋದು ಹೇಗ್ ನಾನು ಇದನ್ನ ಸಾಗಿಸ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಹಿಂದ್ಗಡೆಯಿಂದ ಏನೋ ಒಂದು ಸಣ್ಣ ಸದ್ದಾದಂಗ ಆಗುತ್ತೆ. ತಿರುಗಿ ನೋಡ್ತಾನೆ, ಒಂದು ಕ್ಯಾಮಲ್, ಒಂದು ಒಂಟೆ ಕೂಡ ನಿಂತಿರುತ್ತೆ. ಇವಾಗ ಅವನಿಗೆ ಕ್ಲಿಯರ್ ಆಗ್ಬಿಡುತ್ತೆ, ಸರಿ ನಾನು ನೀರ್ ಕೇಳ್ದೆ, ನೀರ್ ಬಂತು, ಬಾವಿ ಪಕ್ಕದಲ್ಲಿ ಬಕೆಟ್ ಬಂತು, ರೋಪ್ ಬಂತು, ಅದನ್ನ ತಗೊಂಡ್ ಹೋಗ್ಲಿಕ್ಕೆ ಒಂಟೆನೂ ಸಿಕ್ತು. ಸೊ ಏನಿದು, ಇದ್ದಕ್ಕಿದ್ದಾಗೆ ಚಮತ್ಕಾರ ತರ ಎಲ್ಲ ಆಗ್ತಿದ್ಯಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ಭಯ ಆಗೋಕ್ ಶುರು ಆಗುತ್ತೆ. ಭಯ ಆಗಿ ಇಲ್ಲಿ ಏನೋ ಒಂದು ಭೂತ ಪ್ರೇತ ಮತ್ತೊಂದೇನೋ ಇರ್ಬೋದು ಅಂತ ಹೇಳಿ ಎದುರ್ಕೊಂಡು ಓಡಕ್ ಶುರು ಮಾಡ್ತಾನೆ. ಓಡಕ್ ಶುರು ಆಗ್ತಿದ್ದಾಗೇನೆ ಜೋರ ಗಾಳಿ ಬೀಸುತ್ತೆ. ಆ ಕಡೆಯಿಂದ ಒಂದು ಪೀಸ್ ಆಫ್ ಪೇಪರ್ ಬಂದು ಅವನಿಗೆ ಎದೆ ಮೇಲೆ ಅಂಟ್ಕೊಳ್ಳುತ್ತೆ. ತೆಗೆದು ನೋಡ್ತಾನೆ. ನೋಡಿದ ತಕ್ಷಣ ಬರ್ದಿರುತ್ತೆ, ಏನಪ್ಪ ನೀನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತೆಲ್ಲ ಅಂದೆ, ಈಗೆಲ್ಲ ನಿನ್ ಕಣ್ಮುಂದೆನೇ ಇದೆ, ಏನು ಮಾಡ್ದೆ ಓಡೋಗ್ತಾ ಇದೆಯಲ್ಲ ಅಂತ ಬರ್ದಿರುತ್ತೆ. ಸಂದೇಶ ಇಷ್ಟೇ ಸ್ನೇಹಿತರೆ, ನಿಮ್ ಸುತ್ತಮುತ್ತಲೂ ಕೂಡ ಇದೇ ರೀತಿ ಜನಗಳಿರ್ತಾರೆ. ಇದಿದ್ರೆ ಹಿಂಗ್ ಮಾಡ್ಬಿಡ್ತಿದ್ದೆ, ಅದಿದ್ರೆ ಹಿಂಗ್ ಮಾಡ್ಬಿಡ್ತಿದ್ದೆ, ನಮ್ಮಪ್ಪ ಬಡವ ಹಾಗಾಗಿ ನಾ ಹೀಗಿದ್ದೀನಿ, ನಮ್ಮಪ್ಪ ಶ್ರೀಮಂತ ಆಗಿದ್ರೆ ಇನ್ನೂ ದೊಡ್ಡ ಕಂಪ್ನಿ ಕಟ್ತಾ ಇದ್ದೆ, ಇನ್ನೊಂದಷ್ಟು ಜನಕ್ಕೆ ಸಾಕ್ತಾ ಇದ್ದೆ, ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ ಅಂತ ಮಾಡುವ ಮನೋಭಾವ ಇದ್ರೆ ದಾರಿ ಹುಡುಕಿ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ನಿಮ್ ಸುತ್ತಮುತ್ತ ಈ ತರ ಜನ ಎಲ್ಲ ಕಂಡು ಬಂದ್ರೆ ದಯವಿಟ್ಟು ಅವ್ರಿಗೆ ಈ ಕಥೆನ ತಿಳಿಸಿ. ಮತ್ತೊಮ್ಮೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಕಿಶೋರ್ ಆಚೆಯ ಎಂಪವರ್ ಟಾಕ್ ಇಂದ. ನಮಸ್ಕಾರ.